ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಶ್ರೂಮ್ ಪಲಾವನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಶ್ರೂಮನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿರೋದು. ಮಶ್ರೂಮ್ನ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು. ಮತ್ತು ಇಲ್ಲಿ ಕುಕ್ಕರಲ್ಲಿ ನಾನು ಇಲ್ಲಿ ಡ್ರೈ ಮಸಾಲೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ ಎಲ್ಲನೂ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದನ್ನ ಹಾಕ್ಕೊಳ್ತೀನಿ. ಆಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿನಿ, ಅದನ್ನು ಕೂಡ ಹಾಕ್ಕೊಳ್ತೀನಿ. ಎಲ್ಲನೂ ನೀಟಾಗಿ ಫ್ರೈ ಆಗಬೇಕು. ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ಬೇಕು. ಮೊಸರು ಹಾಕೊಳ್ಳೋದ್ರಿಂದ ಇಲ್ಲಿ ಪಲಾವ್ ಸಾಫ್ಟಾಗಿ ಬರ್ತೈತಿ. ಹಾಗಾಗಿ ನಾನಿಲ್ಲಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಮತ್ತು ಗರಂ ಮಸಾಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಧನಿಯಾ ಪುಡಿ ಇದೆಲ್ಲನೂ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಧನಿಯಾ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಹಾಕ್ಕೊಳ್ಬೇಕು. ಇದೆಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಮಶ್ರೂಮ್ನ ಕೂಡ ಹಾಕ್ಕೊಳ್ಬೇಕು. ಮಶ್ರೂಮ್ ಸ್ವಲ್ಪ ಫ್ರೈ ಆಗಬೇಕು. ಇಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಮೊಸರನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾನು ಮಶ್ರೂಮನ್ನು ಹಾಕ್ಕೊಳ್ತೀನಿ. ಆಮೇಲೆ ನಾನು ಇದಕ್ಕೆ ಕ್ಲೀನ್ ಮಾಡ್ಕೊಂಡಿರ್ತಕ್ಕಂಥ ಅಕ್ಕಿನ ಹಾಕ್ಕೊಂಡು ನಾವು ಮಶ್ರೂಮ್ ಅಕ್ಕಿ ಎಲ್ಲ ಹಾಕಿ ನಾವಿಲ್ಲಿ ಪಲಾವ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಮಾಡ್ತಾ ಇರುವಂಥದ್ದು ನ್ಯೂ ಇಯರ್ಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಬಟ್ ಕಾಪಿರೈಟ್ ಬಂದಿದ್ದರಿಂದ ನಾನು ಇದನ್ನು ಮತ್ತೆ ಡಿಲೀಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಲ್ಲಿ ಮ್ಯೂಸಿಕ್ ಹಾಕಿದ್ದೆ, ಆ ಮ್ಯೂಸಿಕ್ಕಿಗೆ ಕಾಪಿರೈಟ್ ಬಂತು. ಅದಕ್ಕೋಸ್ಕರ ನಾನು ಡಿಲೀಟ್ ಮಾಡಿ ಮತ್ತೆ ಬೇರೆಯೇ ಇದನ್ನು ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಈ ವಿಡಿಯೋ ಹಾಕೋದು ಕೂಡ ಲೇಟ್ ಆಯಿತು ಅಂತ ಹೇಳ್ಬೋದು. ಫ್ರೆಂಡ್ಸ್, ನಾನಿಲ್ಲಿ ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕಿ ಇದಕ್ಕೆ 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡ್ರೆ 4 ಗ್ಲಾಸಷ್ಟು ನೀರನ್ನು ನಾನು ಮೊದಲೇ ಕಾಯೋದಕ್ಕೆ ನಾನಿಲ್ಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬೇಗ ಆಗಲಿ ಅಂಥೇಳಿ. ಹಾಗಾಗಿ ಇಲ್ಲಿ ಬಿಸಿ ಇರ್ತಕ್ಕಂಥ ನೀರನ್ನೇ ಹಾಕಿ ಅಂದರೆ ಬೇಗ ರೈಸ್ ರೆಡಿ ಆಗ್ತೈತೆ ಅಂಥೇಳಿ ಇವಾಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ನಾವಿಲ್ಲಿ ವಿಜಲ್ನ ಹಾಕಿದರೆ ನಮಗೆ ಮಶ್ರೂಮ್ ಪಲಾವ್ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ಪೂರಿ ಮತ್ತು ಮಶ್ರೂಮ್ ಬಾಜಿನ ಕೂಡ ಮಾಡಿದ್ದೆ. ಎಲ್ಲನೂ ತೊಗೊಂಡು ನಾವು ಮೇಲ್ಗಡೆ ಊಟಕ್ಕೆ ಹೋದ್ವಿ. ಮೇಲ್ಗಡೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ನಮ್ಮ ಅಜ್ಜ ಅವರು ಪೂರಿ ಅದೆಲ್ಲ ತಿನ್ನಲ್ಲ ನೈಟ್ ಟೈಮು. ಹಾಗಾಗಿ ಅವ್ರಿಗೆ ರೊಟ್ಟಿ ಮಾಡಿದ್ದೆ. ಯಾರಿಗೂ ರೊಟ್ಟಿ ಬೇಡ ಆಗಿತ್ತು, ಎಲ್ಲರೂ ಪೂರಿನ ತಿಂದರು. ತಿಂದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಜ್ಯೂಸ್ ಎಲ್ಲ ಕುಡಿದ್ರು. ಜ್ಯೂಸ್ ಕುಡಿದು ಮತ್ತೆ ಸ್ವಲ್ಪ ಹೊತ್ತು ಆಟ ಆಡಿದರು. ಆಮೇಲೆ ನಾವು ನ್ಯೂ ಇಯರ್ಗೆಲ್ಲನೂ ಕೇಕ್ ಅದೆಲ್ಲ ತಯಾರು ಮಾಡಿ ಇಟ್ಕೊಂಡಿದ್ವಿ. ನಮ್ಮ ವಿರಾಟ್ ಅವರು ಜ್ಯೂಸ್ ಕುಡಿಯೋದಕ್ಕೆ ಬಂದರೆ ಅವರು ಯಾವುದ್ರೊಳಗೆ ಜಾಸ್ತಿ ಐತೆ ಅಂತ ಹುಡುಕ್ಬಿಟ್ಟು ತೊಗೊಳ್ತಾರೆ. ಅದೇ ಸ್ಟೈಲ ನಮ್ಮ ವಿಕ್ಕಿಯವರು ಕೂಡ ಫಾಲೋ ಮಾಡ್ತಿರ್ತಾರೆ. ಇವಾಗ ನಮ್ಮ ವಿಕ್ಕಿಯಲ್ಲಿ ಗ್ಲಾಸ್ ಹೊಡಿತಾನೆ ಅಂದ್ಕೊಂಡಿದ್ದೆ, ಬಟ್ ನೀಟಾಗಿ ತೊಗೊಂಡು ಸೈಡಿಗೆ ಹೋದ. ಆಮೇಲೆ ಎಲ್ಲರೂ ಜ್ಯೂಸನ್ನ ಕುಡಿದ್ದು ನಾವು ಯಾವ ರೀತಿಯಾಗಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಇಲ್ಲಿ ನಾನು ಲಾಗ್ ಮುಖಾಂತರ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಎಲ್ಲರೂ ಜ್ಯೂಸ್ ಕುಡಿತಾ ಇದ್ವಿ. ಆಮೇಲೆ ನಾವು ಕರೆಕ್ಟಾಗಿ 12 ಗಂಟೆಗೆಲ್ಲ ಕೇಕ್ ಕಟ್ ಮಾಡಿದ್ವಿ. ನಮ್ಮ ವಿಕ್ಕಿಯವರಿಗೆ ನಿದ್ದೆ ಬರ್ತಾಯಿತ್ತು, ಆದರೂ ಅವ್ನು ಮಲ್ಕೊಳ್ಳಿಲ್ಲ. ನಾನು 12 ಗಂಟೆವರೆಗೂ ಎಚ್ಚರವಾಗಿಯೇ ಇದ್ದ. ಆಮೇಲೆ ಸ್ವಲ್ಪ ಡ್ಯಾನ್ಸ್ ಅದೆಲ್ಲನೂ ಮಾಡಿದ್ರು. ನಂತರ ನಾವು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಮುಗಿಸಿದ್ವಿ. ಫ್ರೆಂಡ್ಸ್, ನಮ್ಮ ನ್ಯೂ ಇಯರ್ ಲಾಗ್ ಯಾವ ರೀತಿ ಇದೆ ಅಂತ ನೋಡಿ ನೀವು ಕಮೆಂಟ್ನ ಮಾಡಿ.